ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ. ಎಲ್ಲದಕ್ಕೂ ಪ್ರಭವ ನಾನೇ, ಅಂದರೆ ಎಲ್ಲದಕ್ಕೂ ಆದಿ ನಾನೇ ಮತ್ತು ಎಲ್ಲವೂ ನನ್ನಲ್ಲೇ ಇರುವಂಥದ್ದು, ನನ್ನಿಂದಲೇ ಎಲ್ಲವೂ ಆಗುವಂಥದ್ದು. ಹೀಗಾಗಿ ಇದನ್ನು ತಿಳಿದುಕೊಂಡು ಯಾರು ಬುದ್ಧಿವಂತಿಕೆಯಿಂದ ನನ್ನನ್ನು ಶರಣಾಗತಿಯನ್ನು ಹೊಂದುತ್ತಾರೋ ಅಂತಹವರು ಸಂಪೂರ್ಣವಾಗಿ ನನ್ನಲ್ಲಿ ವಾಸ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತುವು ಆಷಾಢ ಮಾಸೆ ಶುಕ್ಲ ಪಕ್ಷೆ. ಇಂದು 27ನೇ ತಾರೀಕು ಸೋಮವಾರ, ತ್ರಯೋದಶಿ ತಿಥಿ ಹಾಗೂ ಇಂದು ಮೂಲ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೂಲ ನಕ್ಷತ್ರದ ಅಧಿಪತಿ ಕೇತು ಆಗಿರೋದ್ರಿಂದ ಇಂದು ಸ್ವಲ್ಪ ಎಲ್ಲರಿಗೂ ನಿಷ್ಠುರವಾದಂತಹ ಭಾವ ಮನಸ್ಸಿನಲ್ಲಿ ಇರುತ್ತೆ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ, ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶ ತೊಂದರೆಗಳೆಲ್ಲ ಈಗ ಪರಿಹಾರವಾಗಿದೆ. ವೃಷಭ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮುಖ್ಯವಾದಂತಹ ಕೆಲವೊಂದು ಸಂದರ್ಭಗಳಲ್ಲಿ ಇಂದು ಅತಿಯಾದಂತಹ ಭಾವುಕತೆ, ಡಿಪ್ರೆಸಿವ್ ಥಾಟ್ಸ್ ಇರೋದ್ರಿಂದ ನಿರ್ಧಾರಗಳನ್ನು ಮಾಡಲಿಕ್ಕೆ ನಿಮಗೆ ಶಕ್ಯವಾಗುವುದಿಲ್ಲ. ಮಿಥುನ ರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಪ್ರೇಮ ಪ್ರೀತಿ ಪ್ರಕರಣ, ದಾಂಪತ್ಯದಲ್ಲಿ ಯಶಸ್ಸು ಮತ್ತು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲೂ ಮತ್ತು ಸಹೋದ್ಯೋಗಗಳು ಎಲ್ಲರೊಡನೆ ಮಾತನಾಡುವುದರಲ್ಲೂ ಸಹಕಾರ ಪ್ರಾಪ್ತಿಯಾಗುವುದರಿಂದ ಸಂಪೂರ್ಣವಾದಂತಹ ಯಶಸ್ಸನ್ನು ನೋಡುವ ದಿನ ಇದಾಗಿರುತ್ತೆ. ಕರ್ಕ ರಾಶಿಯವರಿಗೆ ಸ್ವಲ್ಪ ಇದು ಮಿಶ್ರ ಫಲವನ್ನು ಕೊಡುವಂತಹ ದಿವಸ. ಶತ್ರುಗಳಿಂದ ಬಾಧೆ ಇರಬಹುದು, ಆದರೂ ಕೂಡ ಶತ್ರು ಬಾಧೆಯನ್ನು ನೀವು ಗೆಲ್ಲುವುದರಿಂದ ದಿನದ ಅಂತ್ಯದಲ್ಲಿ ಮನಸ್ಸಿಗೆ ನೆಮ್ಮದಿ ಸಾಧ್ಯ. ಆದರೆ ದಿನ ಇಡೀ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರುತ್ತೆ. ಸಿಂಹರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ವೆಸ್ಟ್ಮೆಂಟ್ ಇತ್ಯಾದಿ ವಿಚಾರಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗಬಹುದು, ಲಾಸ್ ಆಗುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಇದು ಜಾಗರೂಕತೆ ಅವಶ್ಯಕ. ಹಾಗೂ ಇಂದು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ನಿಮ್ಮ ಪರವಾಗಿ ಯಾವುದೂ ಇರೋದಿಲ್ಲ, ಸೋಲು ಅನುಭವಿಸಬೇಕಾದಂತಹ ಸಂದರ್ಭ. ಹೀಗಾಗಿ ಇದರಲ್ಲಿ ಜಾಗರೂಕತೆ ಅವಶ್ಯಕ. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ಗಮನ ಪೂರ್ತಿ ರಿಯಲ್ ಎಸ್ಟೇಟು, ನಿಮ್ಮ ಆಸ್ತಿಪಾಸ್ತಿ ವಿಚಾರಗಳು ಇವುಗಳ ಬಗ್ಗೆನೇ ಇರುತ್ತೆ. ತಾಯಿ ಆರೋಗ್ಯ ಇಂತಹವುಗಳ ಬಗ್ಗೆ ಇರುತ್ತೆ. ಯಾರು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಇಂದು ಸ್ವಲ್ಪ ಧಾರ್ಮಿಕವಾಗಿ ನಡ್ಕೊಳ್ಳೋದ್ರಿಂದ ನಿಮ್ಮ ಪರವಾಗಿ ಅನೇಕ ವಿಚಾರಗಳನ್ನು ಗೆಲ್ಲುಕೊಳ್ಳಬಹುದು. ತುಲಾ ರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿರೋರಿಗೆ, ಮಾತುಕತೆಗಳಿಂದ ಮತ್ತು ಬರವಣಿಗೆಗಾರರು ಇವರಿಗೆಲ್ಲರಿಗೂ ಮಾತಿನಿಂದ ಪ್ರಗತಿ, ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಬಂಧು ಬಾಂಧವರಿಂದ, ಅಣ್ಣ ತಮ್ಮಂದಿರಿಂದ ಇಂದು ಸಹಕಾರ ಸಾಧ್ಯ. ವೃಶ್ಚಿಕ ರಾಶಿಯವರಿಗೆ ಇಂದು ಸ್ವಲ್ಪ ನಿಮ್ಮ ಸಂಸಾರದ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಮನೆಯವರೇ ಮುಖ್ಯರಾಗ್ತಾರೆ. ನೀವು 4 ಗೋಡೆಗಳ ಮಧ್ಯೆ ಯಾರ ಜೊತೆಗೆ ವಾಸ ಮಾಡ್ತೀರಿ ಅಂತಹ ಜನರ ಸಂತೋಷ ಸುಖ ಇವತ್ತು ನಿಮ್ಮ ಸಂತೋಷ ಸುಖಕ್ಕೆ ಮುಖ್ಯವಾಗುತ್ತೆ. ಹಣಕಾಸು ಕೂಡ ಇವತ್ತು ತೃಪ್ತಿಕರವಾಗಿದೆ, ಏನೂ ಯೋಚನೆ ಇರುವುದಿಲ್ಲ. ಧನು ರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಕೆಲವೊಂದು ತೊಂದರೆಗಳು ಇಂದು ಪರಿಹಾರವಾಗಿದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗ್ತಾ ಇದೆ. ಹೀಗಾಗಿ ಮನಸ್ಸಿಗೆ ನಿಮಗೆ ಇವತ್ತು ಮಾರ್ಗದರ್ಶನ ಪ್ರಾಪ್ತಿಯಾಗೋದ್ರಿಂದ ಮುಂದಿನ 1 ತಿಂಗಳು ಏನು ಮಾಡಬೇಕು ಅನ್ನೋದನ್ನು ನೀವು ನಿರ್ಧರಿಸಬಹುದು. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ, ಸಹಕಾರಗಳು ಇರೋದಿಲ್ಲ. ಹಿಂದಿನ 4-5 ದಿನಗಳಲ್ಲಿ ನೀವು ನೋಡಿದಂತಹ ಯಶಸ್ಸು ಎಲ್ಲವೂ ಇಂದು ಕಡಿಮೆಯಾದಂತೆ, ಬತ್ತಿ ಹೋದಂತೆ ಭಾಸವಾಗಬಹುದು. ಬೇರೆಯವರಿಗೆ ತಮ್ಮದೇ ಆದಂತಹ ಕೆಲಸಗಳು ಇರೋದರಿಂದ ನಿಮ್ಮಿಂದ ಇದು ದೂರವಾಗಬಹುದು. ಕುಂಭರಾಶಿಯವರಿಗೆ 2 ದಿನಗಳ ಕಾಲ ಬಹಳ ಅತ್ಯುತ್ತಮವಾದಂತಹ ಸಮಯವನ್ನು ನೋಡ್ತೀರಿ. ಧನಾಗಮ, ಮಿತ್ರರಿಂದ ಬಹಳ ದೊಡ್ಡದಾದಂತಹ ಸಂತೋಷ ಎಲ್ಲವನ್ನು ನೋಡ್ತೀರಿ. ನೆಟ್ವರ್ಕಿಂಗ್ ಇತ್ಯಾದಿಗಳಿಂದ ಬಹಳನೇ ಉತ್ತಮವಾದಂತಹ ಧನಾಗಮದ ಮಾರ್ಗಗಳನ್ನು ನೀವು ಕಂಡುಕೊಳ್ಳಬಹುದು. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸು. ಧಾರ್ಮಿಕವಾಗಿ ನಡ್ಕೊಳ್ಳುವಂಥವರಿಗೆ, ಧರ್ಮಕ್ಕೆ ಸಂಬಂಧಿಸಿದಂತಹ ಕೆಲಸಗಳನ್ನು ಮಾಡ್ತಾ ಇರೋರಿಗಂತೂ ಅತ್ಯುತ್ತಮವಾದಂತಹ ಪ್ರಶಸ್ತಿ ಇತ್ಯಾದಿಗಳು ಪ್ರಾಪ್ತಿಯಾಗುವಂತಹ ಸಂದರ್ಭ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಕೇಳ್ತಾ ಇದ್ದೀರಿ ಯಾರ್ಯಾರೋ ಇದನ್ನೆಲ್ಲದನ್ನು. ನಿಮಗೆಲ್ಲರಿಗೂ ಭಗವಂತನ ಅನುಗ್ರಹ ಇದ್ದೇ ಇದೆ ಅನ್ನೋದನ್ನು ಮರೆಯಬೇಡಿ. ಶುಭಮಸ್ತು. ಶ್ರೀಕೃಷ್ಣ ಜಯ.